ರಮೇಶ್ ಮನೆಗೆ ಬರುವ ಹೊತ್ತಿಗೆ ಬಹಳ ಲೇಟ್ ಆಗಿರುತ್ತೆ. ಆಗಲೇ ಬಾಗಿಲ ಹತ್ರ ಎದುರು ನೋಡ್ತಾ ಇರ್ತಾನೆ ರಮೇಶನ ತಂದೆ ಪ್ರಸಾದ್. ತನ್ನ ಮಗನನ್ನು ನೋಡುತ್ತಲೇ, ನಂಗ್ ಗೊತ್ತು ಕಣೋ, ನೀನ್ ಯಾವಾಗ್ಲೂ ಲೇಟ್ ಆಗಿ ಬರ್ತೀಯ. ಈ ಬದುಕೆಲ್ಲ ಹೀಗೇನೆ. ನನ್ ಮಾತು ನಿಜಕ್ಕೂ ನೆನಪಿರುತ್ತ ನಿಂಗೆ? ಅಪ್ಪ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಲ್ವಾ, ಅದಕ್ಕೆ ಕೋಪ ಮಾಡಿದ್ರೆ ಹೇಗೆ ನೀವು? ಈಗ ಏನು, ನೀವು ಕೇಳಿದ ಚಿಕನ್ ತಗೊಂಬರ್ಲಿಲ್ಲ ಅಂತನಾ? ತಗೊಳ್ಳಿ, ತಂದಿದ್ದೀನಿ ನೋಡಿ. ಎಲ್ಲಿದೆಯೋ? ಪ್ರಸಾದ್ ಹಾಗೆ ಕೋಪದಿಂದ ಕೇಳುವ ಹೊತ್ತಿಗೆ ತನ್ನ ಹತ್ತಿರ ಇರುವ ಚೀಲವನ್ನು ತೆಗೆಯುತ್ತಾನೆ ರಮೇಶ್. ಇನ್ನು ಪ್ರಸಾದ್ ಆ ಚೀಲದಲ್ಲಿ ನೋಡಿದರೆ ಅವನು ಕೇಳಿದ ಚಿಕನ್ ಇರುತ್ತದೆ. ನಗುತ್ತಾ ತನ್ನ ಮಗನ ಕಡೆ ನೋಡಿ, ನಂಗ್ ಗೊತ್ತು ಕಣೋ, ನೀನು ತಪ್ಪದೆ ನಾನು ಹೇಳಿದ್ದೆ ತಗೊಂಬರ್ತೀಯ ಅಂತ. ತಗೊಂಡ್ ಹೋಗಿ ನನ್ ಸೊಸೆ ಕೊಡು. ಚಿಕನ್ ತಿಂದು ಬಹಳ ದಿನವಾಗಿದೆ. ಆಗ್ಲಿ ಕೋಪ, ಇಷ್ಟಲ್ಲೇ ನಗು. ನಿನಗೆ ಯಾವಾಗ್ಲೂ ಎರಡು ಮುಖ ಅಪ್ಪ. ದೃಢತ್ವ ಇಲ್ಲದ ಮನಸ್ಸಪ್ಪ ನಿಂದು. ಅಯ್ಯೋ ಮಗನೇ, ನೀನು ಅಪ್ಪ ಆಗ್ತೀಯಲ್ಲ, ಆಗ ಗೊತ್ತಾಗುತ್ತೆ ಬಿಡು ನಿನ್ನ ಅಪ್ಪನ ದೊಡ್ಡತನ ಏನು ಅಂತ. ಈಗ ಮಾತು ನಿಲ್ಸಿ ಹೋಗಿ ಸೊಸೆ ಕೊಡು. ಹಾಗೆ ಪ್ರಸಾದ್ ಅಂದಿದ್ದರಿಂದ ರಮೇಶ್ ಇನ್ನೇನು ಮಾತನಾಡದೆ ಅಡುಗೆ ಮನೆಯಲ್ಲಿರುವ ಅನಾಮಿಕಳ ಹತ್ರಕ್ಕೆ ಹೋಗಿ ತಾನು ತೆಗೆದುಕೊಂಡು ಬಂದ ಚಿಕನ್ ಕೊಡ್ತಾನೆ. ಆ ಚಿಕನ್ ಅನ್ನು ನೋಡುತ್ತಲೇ ಅನಾಮಿಕಂಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ರಮೇಶ್ನನ್ನು ಕೋಪದಿಂದ ನೋಡುತ್ತಾ, ಏನ್ರಿ ನೀವು ಇಂಥ ಕೆಲಸ ಮಾಡಿದ್ರಿ? 2 ದಿನದಿಂದ ಪೂಜೆ ಮಾಡ್ತಾ ಇರೋದು ಗಮನಿಸ್ಲಿಲ್ವಾ ನೀವು? ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ತಿನ್ಬಾರ್ದು ರೀ, ಅಪಚಾರ ಅಪಚಾರ. ಅಯ್ಯೋ ಹೌದಲ್ವಾ, ನಾನ್ ಮರ್ತೋದೆ ಅನಾಮಿಕಾ. ಏನೋ ಅಪ್ಪ ತಗೊಂಬ ಅಂದ್ರೆ ಹಾಗೆ ತಗೊಂಬಂದೆ. ಅನಾಮಿಕಾ ರಮೇಶ್ ಹಾಗೆ ಮಾತನಾಡುತ್ತಾ ಇರುವಾಗ ಅಲ್ಲಿಗೆ ಆಗಲೇ ಅತ್ತೆ ಶಾರದ ಬರ್ತಾಳೆ. ಅಲ್ಲಿ ಚಿಕನ್ ಇರುವುದನ್ನು ನೋಡಿ ಕೋಪ ಪಡುತ್ತಾಳೆ. ಏನಮ್ಮ ಇದು, ಕಾರ್ತಿಕ ಮಾಸ ಅಲ್ವಾ, ಚಿಕನ್ ಯಾಕೆ ತಗೊಂಬ ಅಂದಿದ್ದಿ? ಅಯ್ಯೋ ಅತ್ತೆ, ನಾನ್ ತಗೊಂಬ ಅಂತ ಹೇಳಿಲ್ಲ, ಅವರೇ ತಗೊಂಬಂದ್ರು ಅತ್ತೆ. ಮಾವಯ್ಯ ತಗೊಂಬ ಅಂದ್ರಂತೆ. ಈ ಮನುಷ್ಯನಿಗೆ ನಾನು 1,00,000 ಸಲ ಹೇಳಿರ್ತೀನಿ, ಕಾರ್ತಿಕ ಮಾಸದಲ್ಲಿ ಮಾಂಸದ ಜೋಲಿಗೆ ಹೋಗ್ಬೇಡ ಅಂತ, ಆದ್ರೂ ಹೀಗೆ ಮಾಡ್ತಾ ಇರ್ತಾನೆ. ಏ ಮಗನೇ, ಅವರಿಗಂತೂ ನೆನಪಿಲ್ಲ, ಮತ್ತೆ ನಿನಗೇನಾಗಿದೆ? ನೀನು ತಕ್ಷಣ ಹೇಳ್ಬೇಕಲ್ವಾ? ಅದಲ್ಲಮ್ಮ, ಅದು ಅದು ಅತ್ತೆ, ತಂದೆ ಹೋಲಿಕೆನೆ ಮಗನಿಗೂ ಬಂದಿದೆ. ಅವರಿಗೂ ಕೂಡ ಅಪ್ಪಂದೆ ಮರವೇ ಬಂದಿದೆ. ಅಬ್ಬಬ್ಬಬ್ಬ, ತಂದೆಗೆ ತಕ್ಕ ಮಗ, ಮಗಂಗೆ ತಕ್ಕ ಹೆಂಡತಿ. ನಿಜಕ್ಕೂ ಈ ಮನೇಲಿ ಇರ್ಬೇಕು ಅಂತಾನೆ ನನ್ಗನಿಸ್ತಾ ಇಲ್ಲ. ಈ ಕಸ ನೇತಿ ಬಿಸಾಕಮ್ಮ. ಏನ್ರೀ ಏನ್ರೀ, ಎಲ್ ಸತ್ತಿದ್ದೀರಾ ನೀವು? ಶಾರದಾ ಹಾಗೆ ಅರಚಿದ್ದರಿಂದ ಹೊರಗಿರುವ ಪ್ರಸಾದ್ ಓಡಿಕೊಂಡು ತನ್ನ ಹೆಂಡತಿ ಹತ್ರ ಬರ್ತಾನೆ. ಬರುತ್ತಲೇ ಗಾಬರಿ ಆಗ್ತಾ, ಏನೇ ಕಾಲ್ ಜಾರಿ ಬಿದ್ಯಾ ಏನೋ? ಹಾಗೆ ಅರ್ಚಿದೆ, ನಿನ್ಗೇನಾಯ್ತೋ ಏನೋ ಅಂತ ಓಡೋಡ್ಕೊಂಡ್ ಬಂದೆ. ಮಾತಾಡಿದ್ದು ಸಾಕು. ಕಾರ್ತಿಕ ಮಾಸದಲ್ಲಿ ಮಾಂಸ ಮುಟ್ಟಬಾರ್ದು ಅಂತ ಹೇಳಿದ್ದೆ ಅಲ್ಲ, ಮತ್ತೆ ಇದೇನ್ ಕೆಲ್ಸ ಹೇಳಿ? ನೀವೇನೋ ಚಿಕನ್ ತಗೊಂಬ ಅಂತ ಹೇಳಿದ್ರಂತೆ, ನೀವೇನ್ ಮಾಡ್ತಾ ಇದ್ದೀರಂತ ನಿಮಗ್ ಗೊತ್ತಾ? ಹಬ್ಬಬ್ಬಾ, ಯಾವಾಗ ನೋಡಿದ್ರು ನಿನ್ ಗಲಾಟೆನಾ? ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ವಾ ನಿಂಗೆ? ದಿನವೂ ಏನೇನೋ ತಿಂತಾ ಇದ್ದೀನಿ. ಯಾವ ಅಡುಗೆ ತಿಂದ್ರು ನನಗ್ ಮಾತ್ರ ಮಾಂಸನೇ ತಿನ್ಬೇಕು ಅನ್ಸುತ್ತೆ. ಹೊಸದಾಗಿ ರುಚಿಯಾಗಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ. ಅದಕ್ಕೆ ಮಗನ ಹತ್ರ ಚಿಕನ್ ತಗೊಂಬ ಅಂದೆ. ಅದ್ರಲ್ಲಿ ತಪ್ಪೇನಿದೆ ಅಂತ? ಕಾರ್ತಿಕ ಮಾಸ ಆದ್ರೇನು, ಕಾಂತಾರ ಮಾಸ ಆದ್ರೇನು, ದೈವ ಭಕ್ತಿ ನನ್ಗಿಲ್ಲ. ನಾನೇನ್ ತಿನ್ಬೇಕು ಅಂತಾನೋ ಅದನ್ನೇ ತಿಂತೀನಿ. ಇಷ್ಟು ವಯಸ್ಸಾಗಿದೆ ಹೊರತು ಬುದ್ಧಿ ಮಾತ್ರ ಬೆಳಿಲಿಲ್ಲ. ನಾವು ದೊಡ್ಡವರು, 4ವರೆಗೆ ಹೇಳೋ ಹಾಗಿರ್ಬೇಕು, ನಾವು ಹೇಳಿಸ್ಕೋ ಹಾಗಿರ್ಬಾರ್ದು. ಈಗೇನಂತೀಯ? ಏನಂತೀಯ? ನನ್ ಕೋಪ ತರಿಸ್ಬೇಡ. ನಿಮಗ್ ಮಾತ್ರನೇ ಅಲ್ಲ, ನಂಗ್ ಕೂಡ ಕೋಪ ಬರುತ್ತೆ. ಹಾಗೆ ಶಾರದಾ ಪ್ರಸಾದರು ಅರ್ಚಿಕೊಳ್ಳುತ್ತಾ ಇದ್ದರೆ ಅನಾಮಿಕಾ ಹೋಗಿ ತನ್ನ ಅತ್ತೆ ಶಾರದಳನ್ನು ನಿಲ್ಲಿಸುತ್ತಾಳೆ. ರಮೇಶ್ ಕೂಡ ತನ್ನ ತಂದೆ ಪ್ರಸಾದ್ನನ್ನು ಪಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ. ಇಷ್ಟರಲ್ಲಿಯೇ ಪಕ್ಕದ ಮನೆಯವರು ಪಾರ್ವತಿ, ಕಾಂತಮ್ಮ, ಸಾವಿತ್ರಿ ಅಲ್ಲಿಗೆ ಸೇರ್ಕೋತಾರೆ. ಅವರ ಗಲಾಟೆಯನ್ನು ನೋಡಿ, ಈ ಗಂಡಸರೆಲ್ಲ ಇಷ್ಟೇನೆ, ಅವ್ರು ಅಂದ್ಕೊಂಡಿದ್ದೇ ನಡಿಬೇಕು ಅಂದ್ಕೋತಾ ಇರ್ತಾರೆ. ಹೆಂಗಸರ ಮನಸ್ಸನ್ನು ನಿಜಕ್ಕೂ ಅರ್ಥನೇ ಮಾಡ್ಕೊಳ್ಳಲ್ಲ. ಹೆಂಗಸು ಪೂಜೆ ಮಾಡೋದೇನಕ್ಕೆ? ತನ್ನ ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತಲ್ಲ. ಆ ವಿಷಯನ ಇವರು ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ ನೋಡಿದ್ರು ಹೀಗೆ ಇದ್ರೆ ಹೇಗೆ? ತಲಾಂತರದಿಂದ ಈ ಗಂಡಸರ ಜಾತಿ ಹೀಗೆ ಮಾಡ್ತಿದೆ. ನಮ್ಮನ್ನು ಮನಃಶಾಂತಿಯಾಗಿ ಪೂಜೆ ಮಾಡೋದಕ್ಕೆ ಬಿಡಲ್ಲ. ಅವ್ರು ಹೇಳಿದ್ದೆ ಮಾಡ್ಬೇಕು. ಗುಲಾಮ್ರ ಬದುಕಾಗಿ ಹೋಗಿದೆ, ಇನ್ನು ಸಹಿಸೋದು ಬೇಡ. ಪಾರ್ವತಿ, ಕಾಂತಮ್ಮ, ಸಾವಿತ್ರಿ 3 ಹೀಗೆ ಮಾತನಾಡುತ್ತಾ ಇದ್ದಾರೆ. ಪ್ರಸಾದ್, ರಮೇಶರು ಬಾಯಿನ ಹಾಗೆ ಬಿಟ್ಟು ನೋಡ್ತಾ ಇರ್ತಾರೆ. ಶಾರದಾ ಕೂಡ ಹಾಗೆ ನೋಡ್ತಾ ಇರ್ತಾಳೆ. ಅನಾಮಿಕಾ ಮಾತ್ರ ಅವರ ಮಾತುಗಳ ಮಧ್ಯದಲ್ಲಿ ಸೇರ್ಕೊಂಡು, ನೋಡಿ, ಇದು ಕೇವಲ ಈ ಮನೆಯ ಗಲಾಟೆ ಮಾತ್ರನೇ. ನೀವೇನೋ ಹೆಂಗಸರಿಗೆ ಅನ್ಯಾಯ ನಡೆದ ಹಾಗೆ ಮಾತಾಡ್ತಾ ಇದ್ದೀರಾ. ಏನಮ್ಮ, ಇದು ನಿಮ್ಮನೆ ಗಲಾಟೆ ಅಂತೀಯಾ? ನಮ್ಮನೇಲಿ ಕೂಡ ನಮ್ಮ ಗಂಡಂದ್ರು ನಮ್ಮ ಮಕ್ಕಳು ಇಬ್ರು ನನ್ ಮಾತೆ ಕೇಳ್ತಾ ಇಲ್ಲ. ಅವ್ರಿಗೆ ಈ ಮಾತು ಹಿಡ್ಸಲ್ಲಂತೆ. ಕಾರ್ತಿಕ ಮಾಸ ಅಂತ ಹೇಳಿದ್ರು ಅವ್ರು ಪದೇ ಪದೇ ಮಾಂಸ ತಿನ್ಬೇಕು ಅಂತಾರೆ. ನಾನೇ ಬಲವಂತವಾಗಿ ನಿಲ್ಲಿಸ್ತಾ ಇದ್ದೀನಿ. ಕೇವಲ ನಿಮ್ಮನೆ ಮಾತ್ರನೇ ಅಲ್ವಾ, ನಮ್ಮನೇಲಿ ಕೂಡ ನಡೆಯೋದಿದೆ. ವಾರ ವಾರ ಅವರಿಗೆ ಮೂಳೆ ತಿಂದೇ ಇದ್ರೆ ಆ ವಾರ ಕಳೆದ ಹಾಗೆ ಅನ್ಸೋದಿಲ್ವಲ್ಲ ಅವರಿಗೆ.
ಒಂದು ತಿಂಗಳು ನಿಂತ್ರೆ ಏನಾಗುತ್ತೆ? ಆಮೇಲೆ ಏನು ನಿಯಮ ಇರೋದಿಲ್ಲಲ್ಲ? ಶ್ರೇಷ್ಠವಾದ ಕಾರ್ತಿಕ ಮಾಸದಲ್ಲಿ ಇಷ್ಟವಾಗಿ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅದು ತಿಳ್ಕೊಳ್ಳಲ್ಲಮ್ಮ ಇವರು. ಹಾಗೆ ಅವರು ಮಾತನಾಡುತ್ತಾ ಇದ್ದರೆ ಶಾರದಾ ಆ ಮಾತನ್ನು ಕೇಳಿ ಹಿಗ್ಗುತ್ತಾ ಇರುತ್ತಾಳೆ. ಪ್ರಸಾದ್ ಮಾತ್ರ ಪೆಚ್ಚು ಪೆಚ್ಚಾಗಿ ನೋಡ್ತಾ ಇರ್ತಾನೆ. ರಮೇಶ್ ತಂದೆ ಹಿಂದಕ್ಕೆ ನಿಂತು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ. ಇಷ್ಟರಲ್ಲಿ ಅನಾಮಿಕಾ ಅವ್ರ ಜೊತೆ ಮಾತನಾಡ್ತಾಳೆ. ನೋಡಿ, ಇದು ನಮ್ಮನೆ ವಿಷಯ, ನಾವು ನೋಡ್ಕೋತೀವಿ, ನೀವು ಹೋಗ್ಬಹುದು. ನಾನ್ ಹೇಳೋದು ಕೇಳಮ್ಮ, ಈಗ್ಲೇ ನಾವು ಗಟ್ಟಿಯಾಗಿ ಮಾತಾಡ್ಬೇಕು, ಇಲ್ಲಾಂದ್ರೆ ಅವರು ನಮ್ಮ ಮಾತನ್ನ ಕೇಳಲ್ಲ. ನಿಮ್ಗೊಂದು ಕೈ ಮುಗಿತೀನಿ, ದಯವಿಟ್ಟು ಇಲ್ಲಿಂದ ಹೋಗಿ, ನಮ್ಮ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ ಎಂದು ಅನಾಮಿಕಾ ಅನ್ನೋ ಹೊತ್ತಿಗೆ ಎಲ್ಲರೂ ಮುಖವನ್ನು ಊದಿಸಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋದ ನಂತರ ಸ್ವಲ್ಪ ಉಸಿರೆಳೆದುಕೊಳ್ಳುತ್ತಾರೆ ಪ್ರಸಾದ್, ರಮೇಶ್. ಶಾರದಾ ಮಾತ್ರ ಕೋಪದಿಂದಲೇ ಇರುತ್ತಾಳೆ. ನೋಡಿ ಮಾವಯ್ಯ, ಕಾರ್ತಿಕ ಮಾಸ ಪೂರ್ತಿಯಾಗುವವರೆಗೂ ಮಾಂಸ ಮಾಡೋದಿಲ್ಲ. ಈ ದಿನದಿಂದ ನಾನು ನಿಮಗೆ ವೆರೈಟಿಯಾಗಿ ಹೊಸ ಹೊಸ ವೆಜ್ ಅಡಿಗೆ ಮಾಡಿ ಕೊಡ್ತೀನಿ, ಖಚಿತವಾಗಿ ನಿಮಗೆ ಹಿಡಿಸುತ್ತೆ. ನೋಡಮ್ಮ, ನೀನ್ ಹೀಗೆ ಮಾಡ್ದೆ ಅಂದ್ರೆ ಅವರು ನೆತ್ತಿ ಮೇಲೆ ಕುತ್ಕೋತಾರೆ, ಚಿಕ್ಕ ಮಕ್ಕಳ ಹಾಗೆ ಹಂಗಾಮ ಮಾಡ್ತಾರೆ. ಆಮೇಲೆ ನೀನು ಅವ್ರು ಹೇಳಿದ ಹಾಗೆ ಕೇಳಬೇಕಾಗತ್ತೆ. ನಿನ್ನ ಕಷ್ಟ ಇಲ್ಲದ ಹಾಗೆ ನೋಡ್ಕೊ ಮತ್ತೆ. ಹಾಗೆ ಶಾರದಾ ಹೇಳಿದ ನಂತರ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ತನ್ನ ಮಾವಯ್ಯನಿಗಾಗಿ ಆ ದಿನ ಹೊಸದಾಗಿ ವೆಜ್ ಅಡಿಗೆಯನ್ನು ಹೊಸದಾಗಿ ಮಾಡ್ತಾಳೆ. ಆ ದಿನ ಮಧ್ಯಾಹ್ನ ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ. ಸೊಸೆ ಮಾಡಿದ ವೆರೈಟಿ ಅಡಿಗೆಯನ್ನು ಕರುಮ್ ಕರುಮ್ ಅಂತ ತಿಂತಾನೆ ಪ್ರಸಾದ್. ಆಹಾ, ತುಂಬಾ ಚೆನ್ನಾಗಿದೆ ಅಮ್ಮ, ಅದ್ಭುತವಾದ ರುಚಿ, ನನಗೆ ತುಂಬಾ ಹಿಡಿಸಿದೆ. ನಿಮಗೆ ದಿನವೂ ಹೊಸ ಹೊಸ ವೆಜ್ ಅಡಿಗೆ ಮಾಡಿ ಕೊಡ್ತೀನಿ ಮಾವಯ್ಯ. ನೀವು ದಿನವೂ ಅತ್ತೆ ಹೇಳಿದ ಹಾಗೆ ಮಾಡಿ, ನಿಮಗಾಗಿ ಪ್ರತ್ಯೇಕವಾಗಿ ಮಾಡ್ತೀನಿ. 100 ವರ್ಷ ಬದುಕು ತಾಯಿ ಎಂದು ಎಲ್ಲರೂ ಮಾತನಾಡಿಕೊಂಡು ಊಟ ತಿನ್ನುತ್ತಾರೆ. ಇನ್ನು ಆ ದಿನ ರಾತ್ರಿ ಊಟದ ಸಮಯಕ್ಕೆ ಅಲ್ಲಿಗೆ ಆ ಊರಿನ ಗಂಡಸರೆಲ್ಲ ಬರುತ್ತಾರೆ. ಅದರಲ್ಲಿ ಪಾರ್ವತಿ, ಕಾಂತಮ್ಮ, ಸಾವಿತ್ರಿಯರ ಗಂಡಂದಿರು ಕೂಡ ಇರ್ತಾರೆ. ಪಾರ್ವತಿ ಗಂಡ ಶಿವಯ್ಯ ಮಾತನಾಡುತ್ತಾ, ಅಮ್ಮ ಅನಾಮಿಕಾ, ನೀನು ಮಾಡುವ ವೆಜ್ ಅಡಿಗೆ ಬಗ್ಗೆ ನಿಮ್ಮ ಮಾವಯ್ಯ ನಮಗೆಲ್ಲ ಹೇಳಿದ್ರಮ್ಮ. ಈ ಹೊತ್ತು ನಮಗ್ ಕೂಡ ಅಡಿಗೆ ಮಾಡಿದ್ರೆ ನಾವು ಕೂಡ ತಿಂತೀವಮ್ಮ. ಸ್ವಲ್ಪ ರುಚಿಯಾಗಿ ನಮಗೂ ತಿನ್ಬೇಕು ಅನ್ಸುತ್ತೆ, ಅದಕ್ಕೆ ನಿಮ್ ಮನೆಗೆ ಬಂದ್ವಿ. ಅಯ್ಯೋ, ನಾನೇನೋ ನಮ್ಮ ಮಾವಯ್ಯಂಗೆ ಮಾಡಿದೆ, ನಿಮ್ ಬಗ್ಗೆ ತಿಳಿದ್ರೆ ನಮ್ಮತ್ತೆ ಬೈಗಳ ಬೈತಾಳೆ. ಅನಾಮಿಕಾ ಹಾಗೆ ಮಾತನಾಡುತ್ತಾ ಇದ್ದರೆ ಆಗಲೇ ಅಲ್ಲಿಗೆ ಶಾರದಾ ಬರುತ್ತಾಳೆ. ನನಗೇನು ತೊಂದ್ರೆ ಇಲ್ಲಮ್ಮ, ಆದ್ರೆ ನೀವು ತಿಂದದ್ದಕ್ಕೆ ದುಡ್ಡು ಕೊಡ್ಬೇಕಾಗಿ ಬರುತ್ತೆ. ಹಾಗಾದ್ರೆ ತಿನ್ನಿ, ಇಲ್ಲ ಅಂದ್ರೆ ಇಲ್ಲ. ಅದೇನತ್ತೆ? ನೋಡಮ್ಮ, ಇದು ಕೂಡ ವ್ಯಾಪಾರನೇ, ನಾವೇನು ಸುಮ್ಮನೆ ಮಾಡಬಾರ್ದಮ್ಮ. ದುಡ್ಡು ಕೊಟ್ರೆ ಅವ್ರಿಗೆ ಊಟ ಹಾಕು. ಇಲ್ಲೋಡು ಶಾರದಮ್ಮ, ನೀನೇನು ಹೇಳ್ಬೇಕಾಗಿದ್ದಿಲ್ಲ. ನಾವೆಲ್ಲ ದುಡ್ಡು ಕೊಟ್ಟೆ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಸುಮ್ನೆ ತಿನ್ನೋದು ನಮ್ಮನೆ ಅಡಿಗೆ ಅಲ್ವಲ್ಲ. ಹಾಗೆ ಶಿವಯ್ಯ ಅನ್ನುತ್ತಲೇ ಅನಾಮಿಕಾ ಅಲ್ಲಿಗೆ ಬಂದವರೆಲ್ಲರಿಗೂ ಹೊಸದಾದ ವೆಜ್ ಅಡಿಗೆಯನ್ನು ಮಾಡುತ್ತಾಳೆ. ಎಷ್ಟು ಜನ ಬಂದ್ರು ಅಷ್ಟು ಜನಕ್ಕೆ ಊಟ ಬಡಿಸ್ತಾನೆ ಇರ್ತಾಳೆ. ಮತ್ತೊಂದು ಕಡೆ ಶಾರದಾ ಅವರು ಕೊಟ್ಟ ದುಡ್ಡನ್ನು ಲೆಕ್ಕ ಮಾಡ್ಕೋತಾ ಇರ್ತಾಳೆ. ಹಾಗೆ ಎಲ್ಲರೂ ತಿಂದ ನಂತರ, ನೋಡಿದ್ಯಮ್ಮ, ಬಹಳ ದುಡ್ಡು ಬಂದಿದೆ, ಇನ್ನು ನಾಳೆಯಿಂದ ನಮಗಿದೇ ವ್ಯಾಪಾರ. ನೀನು ಮಾಡುವ ವೆಜ್ ಅಡಿಗೆಗಳು ನಮಗೆ ಆದಾಯ ತರಿಸುತ್ತೆ, ನಮಗೆ ಬೇಕಾದದೇ ಅಲ್ವಾ? ಸೊಸೆಯಿಂದ ಎಷ್ಟು ದುಡ್ಡು ಸಂಪಾದಿಸ್ತಾ ಇದೀಯ ಶಾರದಾ, ನಿಜಕ್ಕೂ ನಿಂದು ಮಾಮೂಲಿ ಬುದ್ಧಿ ಅಲ್ಲ. ಮಾವಯ್ಯ, ನಿಮ್ಗಾಗಿ ಮಾಡಿದ ಪ್ರಯತ್ನ ಈ ದಿನ ನಮ್ಮನ್ನ ಧನವಂತರಾಗಿ ಮಾಡ್ತಾ ಇದೆ. ನನಗಂತೂ ಸಂತೋಷವಾಗಿದೆ ಮಾವಯ್ಯ. ದಿನವೂ ಆ ಪರಮೇಶ್ವರನಿಗೆ ಕೈ ಮುಗಿತಿದ್ದೀವಲ್ಲ, ಆ ದೇವರೇ ಹೀಗೆ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ನನಗೆ ಅರ್ಥವಾಯ್ತು. ಬಹಳ ಸಂತೋಷವಾಗಿದೆ ಅತ್ತೆ. ಅನಾಮಿಕಾ, ಇನ್ನು ನಾನು ಕೂಡ ಕೆಲಸ ಬಿಟ್ಬಿಟ್ಟು ಇಲ್ಲೇ ಕೆಲಸ ಮಾಡ್ತೀನಿ, ಏನಂತೀಯಾ? ಹಾಗೆ ಆ ಕುಟುಂಬವೆಲ್ಲ ಸೇರಿ ಒಟ್ಟಾಗಿ ತಮ್ಮ ಮನೆಯಲ್ಲಿಯ ವ್ಯಾಪಾರವನ್ನು ಶುರು ಮಾಡುತ್ತಾರೆ. ಮಾರನೇ ದಿನ ಬೆಳಿಗ್ಗೆಯೇ ಅಲ್ಲಿಗೆ ಅಯ್ಯಪ್ಪ ಮಾಲೆ ಹಾಕಿಕೊಂಡ ಸ್ವಾಮಿಗಳು ಬಹಳ ಜನ ಬರುತ್ತಾರೆ. ಊರಿನ ಜನರ ಜೊತೆ ಹಾಗೆ ಮಾಲೆ ಹಾಕಿಕೊಂಡವರು ಕೂಡ ಬಂದಿದ್ದರಿಂದ ಅವರ ವ್ಯಾಪಾರ ಮತ್ತಷ್ಟು ಜೋರಾಗಿ ಸಾಗುತ್ತದೆ. ಅನಾಮಿಕಾ, ಈಗ ನಮ್ಮನೆ ಬಗ್ಗೆ ಸುತ್ತಮುತ್ತಲಿನ ಎಲ್ಲರಿಗೂ ತಿಳಿದಿದೆ. ಅದಕ್ಕೆ ಊಟ ಮಾಡೋದಕ್ಕೆ ಇಲ್ಲಿಗೆ ತುಂಬಾ ಜನ ಬರ್ತಾ ಇದ್ದಾರೆ. ಹೌದಮ್ಮ, ಈಗಲೇ ಸಾಯಂಕಾಲ 100 ಜನಕ್ಕೂ ಹೆಚ್ಚು ಪಕ್ಕದ ಊರಿನಿಂದ ಇಲ್ಲಿಗೆ ಊಟ ಮಾಡೋದಕ್ಕೆ ಬರ್ತಾ ಇದ್ದಾರಂತೆ. ನೀನೆಲ್ಲ ಸಿದ್ಧ ಮಾಡಿದ್ರೆ ಒಳ್ಳೇದು. ಆಹಾ, ನಾನು ಯಾವಾಗ್ಲೂ ಸೊಸೆನ ಬೈತಾನೇ ಇರ್ತೀನಿ. ನನ್ಗೆ ಯಾವಾಗಲೂ ನನ್ನ ಸೊಸೆ ದೊಡ್ಡತನ ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ನಿನ್ನ ವೆಜ್ ಅಡಿಗೆಯಿಂದ ಇಷ್ಟು ದಿನಕ್ಕೆ ನನ್ನ ಸೊಸೆ ದೊಡ್ಡತನ ನಂಗೆ ಅರ್ಥವಾಯ್ತು. ವ್ಯಾಪಾರ ಚೆನ್ನಾಗಿ ಸಾಗ್ತಾ ಇದೆ, ಆದಾಯ ಚೆನ್ನಾಗಿದೆ. ಅಮ್ಮ ಅನಾಮಿಕಾ, ತಣ್ಣಗಿರು ತಾಯಿ, ನಿನ್ನ ಕೈಯಲ್ಲಿ ಏನೋ ಮಾಯ ಇದೆ ಅಮ್ಮ. ಅದಕ್ಕೆ ನಿನ್ನ ವೆಜ್ ಅಡಿಗೆನ ಎಲ್ರೂ ಇಷ್ಟದಿಂದ ತಿಂತಾ ಇದ್ದಾರೆ. ಅತ್ತೆ, ಇದೆಲ್ಲ ಕಾರ್ತಿಕ ಮಾಸದ ದೊಡ್ಡತನ ಅತ್ತೆ. ನಾನು ಭಕ್ತಿಯಿಂದ ಮಾಡ್ತಾ ಇರುವ ಅಡಿಗೆಯನ್ನ ಇಷ್ಟದಿಂದ ತಿಂತಾ ಇದ್ದಾರೆ. ನನಗಂತೂ ತುಂಬಾ ಸಂತೋಷವಾಗಿದೆ. ಹಾಗೆ ಅನಾಮಿಕಾ ತನ್ನ ಅತ್ತೆ ಮಾವಂದಿರ ಆಶೀರ್ವಾದ ತೆಗೆದುಕೊಳ್ಳುತ್ತೆ. ರಮೇಶ್ ಅಂದು ತನ್ನ ಹೆಂಡತಿಯನ್ನು ನೋಡಿ ಬಹಳ ಆನಂದ ಪಡುತ್ತಾನೆ. ಇನ್ನು ಆ ನಂತರ ಅನಾಮಿಕಾ ವೆಜ್ ಅಡಿಗೆ ಬಗ್ಗೆ ಬಹಳ ಜನಕ್ಕೆ ತಿಳಿದು ಅಲ್ಲಿಗೆ ತಂಡೋಪತಂಡವಾಗಿ ಬರ್ತಾ ಇರ್ತಾರೆ. ಭಾರಿಯಾಗಿ ಆದಾಯ ಬಂದಿದ್ದರಿಂದ ಕುಟುಂಬವೆಲ್ಲ ಸಂತೋಷ ಪಡುತ್ತದೆ.
ಶಾರದಳ ಕುಟುಂಬವನ್ನು ನೋಡಿ ಪಕ್ಕದ ಮನೆಯವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಕೊಂಡು ಹಾಗೆ ನೋಡ್ತಾನೆ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಗುಡಿಯಲ್ಲಿ ದೇವತೆಯನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಶಾರದಾ. ಎಲ್ಲರೂ ಶಾರದಳನ್ನು ನೋಡಿ ನೋಡದ ಹಾಗೆ ಹೋಗ್ತಾರೆ. ಶಾರದಾ ಮಾತ್ರ ಯಾರನ್ನು ಹಚ್ಕೋತಾ ಇರ್ಲಿಲ್ಲ. ದೇವತೆಗೆ ತನ್ನ ದುಃಖವನ್ನು ಹೇಳ್ಕೊತಾ ಇರ್ತಾಳೆ. ಪಕ್ಕದಲ್ಲಿರುವ ಪೂಜಾರಿ ಆಕೆನ ಹಾಗೆ ನೋಡ್ತಾ ಇರ್ತಾನೆ. ಅಮ್ಮ ತಾಯಿ ಭಗವತಿ ಕಾಪಾಡಮ್ಮ, ಯಾವ ಜನ್ಮದಲ್ಲಿ ಯಾವ ತಪ್ಪು ಮಾಡಿದ್ನೋ ಈ ಜನ್ಮದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀನಿ. ನನಗ್ ಬಂದ ಸೊಸೆಯಿಂದ್ರು ಕೊಳ್ಳಿ ದೇವದ ಹಾಗೆ ಬದಲಾಗಿ ನನ್ನನ್ನೇ ಸುಡ್ತಾ ಇದ್ದಾರಮ್ಮ. ಕಾಪಾಡಮ್ಮ, ಅವರ ಬಾಧೆಯಿಂದ ನನ್ನನ್ನು ಕಾಪಾಡು. ಅಮ್ಮ ಶಾರದಮ್ಮ, ಈ ದಿನ ಗುಡಿಗೆ ಬಂದು ಹೀಗೆ ಅಳೋದೇನು ಚೆನ್ನಾಗಿರಲ್ಮ. ಎಲ್ರೂ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ಅವ್ರನ್ನ ಯಾರನ್ನೂ ನೋಡದೆ ನೀವು ಹೀಗೆ ಅಳ್ತಾನೇ ಇದ್ದೀರಾ. ಗುಡಿಯ ಆವರಣದಲ್ಲಿ ಹೀಗೆ ಮಾಡೋದ್ರಿಂದ ಎಲ್ರಿಗೂ ಕಷ್ಟ ಆಗುತ್ತಮ್ಮ. ದಯವಿಟ್ಟು ನೀವು ಹೊರಟೋಗಿ. ಇಲ್ಲಿ ನೋಡಿ ಪೂಜಾರಿ, ನನ್ ದುಃಖ ನಿಂಗೂ ಬರುತ್ತೆ. ಆಗ ನೀನ್ ಅಳ್ತಾ ಇದ್ರೆ ನಾನು ನಿನ್ನ ಮುಂದೆ ಹೀಗೆ ಅಂತೀನಿ. ಅಯ್ಯೋ ತಾಯಿ, ದಯವಿಟ್ಟು ಶಾಪ ಹಾಕ್ಬೇಡಮ್ಮ. ಮನೆಗೆ ಹೋಗಿ ನಿನ್ ಸೊಸೆಗೆ ಹಾಕು ಶಾಪನ. ಈಗಂತೂ ಇಲ್ಲಿಂದ ಹೋಗಮ್ಮ. ಹಾಗೆ ಆ ಪೂಜಾರಿ ಹೇಳಿದ್ದರಿಂದ ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ. ಬೀದಿಯಲ್ಲಿ ಬರಬರುತ್ತಾ ತನ್ನ ದುಃಖವನ್ನು ಅನುಭವಿಸ್ತಾ ಇರ್ತಾಳೆ ಶಾರದಾ. ಇನ್ನು ಮನೆಯಲ್ಲಿ ಕಾಲಿಡುವ ಹೊತ್ತಿಗೆ ಒಂದೇ ಅರ್ಚಾಟ. ಅವಳ ಸೊಸೆಯಂದರು ಅನಾಮಿಕಾ, ಅಂಜಲಿ, ಅವನಿಯರು ಒಬ್ಬರ ಮೇಲೆ ಒಬ್ರು ಅರಚ್ತಾ ಇರ್ತಾರೆ. ಈ ಅಡಿಗೆ ರೂಮು ನಿಂದಲ್ಲ, ಎಲ್ರದು. ಮರ್ಯಾದೆಗೆ ಹೇಳ್ತಾ ಇದೀನಿ, ಆಚೆ ಹೋಗು. ಆಚೆಗೆ ಹೋಗೋದಿಲ್ಲ. ಏನ್ ಮಾಡ್ಕೋತೀಯ ಮಾಡ್ಕೋ. ಇದ್ರ ಮೇಲೆ ನಂಗ್ ಕೂಡ ಹಕ್ಕಿದೆ. ಮನೇಲಿರೋದು ಒಂದೇ ಗ್ಯಾಸ್ ಒಲೆ, ಅದ್ರ ಬಗ್ಗೆ ಜಗಳ ಏನಕ್ಕೆ? ಅಡಿಗೆ ಮಾಡುವ ಸಮಯ ಹತ್ರ ಆಗ್ತಾ ಇದೆ. ದಯವಿಟ್ಟು ಗ್ಯಾಸ್ ಒಲೆನ ಬಿಟ್ಬಿಡಿ, ನಾನು ಅಡಿಗೆ ಮಾಡ್ಬೇಕು. ಇಲ್ಲಿ ನಾವು ಕೆಲಸ ಇಲ್ದೆ ಅರಿಸ್ತಾ ಇದೀವ. ನೀನೇನು ದೊಡ್ಡ ಸೊಸೆ ಅಂತ ನಿನಗೆ ಬಿಡ್ಬೇಕಾ ಈಗ? ಇದ್ರ ಮೇಲೆ ನಾನು ಬಿಸಿನೀರಿಡ್ಬೇಕು. ನಾನು ಪಪ್ಪನ ಮಾಡ್ಬೇಕು. ನನ್ ಗಂಡ ಇಲ್ಲದೆ ಪಪ್ಪನ ತಿನ್ಬೇಕು ಅಂತಿದ್ದಾನೆ. ಅದಕ್ಕೆ ಮಾಡ್ಬೇಕು ಅಂದ್ಕೊಂಡ್ರೆ ಇವಳೇನ ಮಧ್ಯೆ ಅಡ್ಡಕ್ ಬಂದ್ಲು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಆ ಗ್ಯಾಸ್ ಒಲೆನ ಸ್ವಲ್ಪ ಹೊತ್ತು ನನಗ್ ಬಿಟ್ಬಿಡು. ಇಲ್ಲ ಅಂದ್ರೆ ನೀನ್ ಕಣ್ಣಿಗೆ ಕಲ್ಲು ಹೊಡಿತೀನಿ, ಹೇಳ್ತಾ ಇದ್ದೀನಿ. ಏನೇ ಹೊಡಿಯೇ ನೋಡ್ತೀನಿ. ಹಾಗೆ ಅವನಿ, ಅಂಜಲಿ, ಅನಾಮಿಕರು ಅರ್ಚಿಕೊಳ್ಳುತ್ತಾ ಇದ್ದರೆ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಶಾರದಾ. ಬಹಳ ಹೊತ್ತು ಅವರನ್ನು ನೋಡ್ತಾ ಒಂದೇ ಸಲಕ್ಕೆ ಕವು ಅಂತ ಕೂಗ್ತಾಳೆ. ಆ ಕೇಕೆಯನ್ನು ಕೇಳಿ ಪಕ್ಕದ ಮನೆ ಪವಿತ್ರ ಓಡ್ಕೊಂಡು ಬರ್ತಾಳೆ. ಸೊಸೆಯರೆಲ್ಲ ಬೆಚ್ಚಿ ಬಿದ್ದು ಅತ್ತನೇ ನೋಡ್ತಾ ಇರ್ತಾರೆ. ಏನಮ್ಮ ಹಾಗೆ ಅರ್ಚಿದ್ರಾ? ಏನಾಯ್ತು ನಿಮ್ಗೆ? ನಿಂಗೆ ಗೊತ್ತೇ ಇದೆಯಲ್ಲಮ್ಮ, ದಿನವೂ ನನಗೆ ಈ ಸಮಸ್ಯೆ ಬರ್ತಾನೇ ಇದೆ. ಈ ತಲೆನೋವಿನಿಂದ ಹೊರಗೆ ಬರುವ ಅವಕಾಶನೇ ಇಲ್ಲದ ಹಾಗೆ ಹೋಗಿದೆ. ಅಮ್ಮ, ನಮ್ಮ ಮಾತನ್ನ ಕೇಳಿ ನೀವು ಯಾವ್ದಾದ್ರು ಅನಾಥಾಶ್ರಮ ನೋಡ್ಕೊಳ್ಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿದ್ರೆ ನಿಮ್ ಕತೆ ಅಷ್ಟೇ ಅಮ್ಮ. ಇಷ್ಟರಲ್ಲಿ ಅಂಜಲಿ ಆ ಪವಿತ್ರನ್ನ ಹಿಡ್ಕೊಂಡು ಬಾಯಿಗೆ ಬಂದ ಹಾಗೆ ಬೈತಾಳೆ. ಏನೇ ಪಕ್ಕದ ಮನೆಯವಳು ಪಕ್ಕದ ಮನೆ ಹಾಗೆ ಇರು, ನಮ್ಮ ಮಧ್ಯದಲ್ಲಿ ಬರಬೇಡ. ನಾನು ಮೊದಲೇ ರಾಕ್ಷಸಿ, ನಿನ್ನ ರಕ್ತ ಕುಡಿತೀನಿ ಹೇಳ್ತಾ ಇದ್ದೀನಿ. ಇಲ್ಲೋಡು ಅಂಜಲಿ, ಮಾತು ಮರ್ಯಾದೆಯಾಗಿ ಬರ್ಲಿ. ಹಾಗೆ ಪವಿತ್ರ ಅನ್ನುತ್ತಲೇ ಅಂಜಲಿ ತಕ್ಷಣ 4 ಕೆನ್ನೆಗೆ ಹೊಡಿತಾಳೆ. ಆ ಏಟನ್ನು ತಿಂದ ಪವಿತ್ರ ಒಂದು ಮಾತು ಕೂಡ ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಪವಿತ್ರ ಹೋದ ಮೇಲೆ 3 ಸೊಸೆಯಂದರು ಶಾರದಳ ಮುಂದೆ ಬರುತ್ತಾರೆ. ಶಾರದಳನ್ನು ನೋಡಿ, ಅತ್ತೆ, ದಿನವೂ ಇದೇ ಸಮಸ್ಯೆ ಆಗಿದೆ. ಆ ಗ್ಯಾಸ್ ಒಲೆ ಮೇಲೆ ಅಡಿಗೆ ಮಾಡ್ಬೇಕು ಅಂದ್ರೆ ಭಯವಾಗ್ತಾ ಇದೆ ಅತ್ತೆ. ಇವರು ಮಾತನ್ನ ಕೇಳೋ ಹಾಗಿಲ್ಲ. ಏನ್ ಮಾಡ್ಬೇಕು ನಂಗೆ ಅರ್ಥವಾಗ್ತಿಲ್ಲ. ಏನ್ ಮಾಡ್ಬೇಕು ಅಂತ ಅರ್ಥ ಆಗದಿದ್ರೆ ಹೋಗಿ ತಲೆನ ಗೋಡೆಗೆ ಹೊಡ್ಕೋ. ಹೊರಗಡೆ ಸೌದೆ ಒಲೆ ಇದೆಯಲ್ಲ, ಹೋಗಿ ಅಡಿಗೆ ಮಾಡ್ಕೋಬಹುದಲ್ಲ. ನಮ್ಮೇಲೆ ಬಿದ್ದು ಬೀಳೋದ್ಕಿಂತ ಏನು? ಅತ್ತೆಗೆ ಚಾಡಿ ಹೇಳ್ತಾನೆ ಇರ್ತಾಳೆ. ನಾವಂದ್ರೆ ನಿಂಗೆ ಹೊಟ್ಟೆ ಉರಿ. ನಿಂಗೆ ನೀನೇನೋ ಬುದ್ಧಿವಂತಳ ಹಾಗೆ ಅಂದ್ಕೊಂಡ್ರೆ ಹೇಗೆ? ನೀನೊಬ್ಳು ನಸಗುನ್ನಿನೇ. ಅಂಜಲಿ ಅವನಿ ಹಾಗೆ ಅನ್ನುತ್ತಲೇ ಅಲ್ಲಿಯವರೆಗೂ ಮೌನವಾಗಿದ್ದ ಅನಾಮಿಕ ಆ ಕ್ಷಣದಲ್ಲಿ ಕೋಪದಿಂದ ಉಕ್ಕಿ ಬೀಳುತ್ತಾಳೆ. ತಕ್ಷಣ ಅಂಜಲಿ ಅವನಿಯರ ಮೇಲೆ ಮುಗಿ ಬೀಳುತ್ತಾಳೆ. 3 ಜುಟ್ಟು ಹಿಡ್ಕೊಂಡು ಹೊಡೆದಾಡ್ಕೋತಾ ಇರ್ತಾರೆ. ಅವರನ್ನು ನೋಡಿದ ಶಾರದಾ, ನಿಲ್ರಮ್ಮ, ನಿಲ್ರಿ. ನೀವ್ ಹೀಗೆ ಜುಟ್ಟು ಹಿಡ್ಕೊಂಡು ಹೊಡ್ಕೊಂಡ್ರೆ ಊರೆಲ್ಲ ನಗ್ತಾರಮ್ಮ. ಸ್ವಲ್ಪ ಆಲೋಚಿಸಿ. ದಯವಿಟ್ಟು ಸ್ವಲ್ಪ ನಿಧಾನವಾಗಿರೋ. ಅರ್ಚಬೇಡ್ರೆ, ಜಗಳ ಮಾಡ್ಬೇಡ್ರೆ. ಹಾಗಿದ್ರೆ ನಮ್ಮ ಸಮಸ್ಯೆನ ಪರಿಹರಿಸಿಯತ್ತೆ. ಈ ಜಗಳಕ್ಕೆ ಕಾರಣ ನೀವೇ ಅಲ್ವಾ? ಎಲ್ರನ್ನೂ ಅಡಿಗೆ ಮಾಡು ಅಂತೀರಾ. ಇರೋದೇನೋ ಒಂದೇ ಗ್ಯಾಸ್ ಒಲೆ ಅಲ್ವಾ? ಒಂದ್ ಕೆಲ್ಸ ಮಾಡ್ರಿ ಅಮ್ಮ, ಎಲ್ರು ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ಕೊಳ್ಳಿ. ಇನ್ಮೇಲೆ ಈ ಗ್ಯಾಸ್ ಒಲೆನ ಯಾರು ಉಪಯೋಗಿಸ್ಬೇಡಿ. ಇನ್ಮೇಲೆ ನೀವೆಲ್ಲರೂ ಹೊರಡಿ, ಇನ್ ಯಾರು ಇರಬಾರ್ದು ಎಂದು ಶಾರದಾ ಹೇಳುತ್ತಲೇ ಸೊಸೆಯರಂದರು ತಮ್ಮ ರೂಮಿನೊಳಗೆ ಹೊರಟು ಹೋಗುತ್ತಾರೆ. ಅವರು ಹಾಗೆ ಹೋದ ನಂತರ ಶಾರದಾ ತನ್ನ ರೂಮಿನೊಳಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಶಾರದಾ ಯಥಾವಿಧಿಯಾಗಿ ಗುಡಿಗೆ ಹೊರಡುತ್ತಾಳೆ. ಗುಡಿಗೆ ಹೋಗುತ್ತಲೇ ಅಲ್ಲಿ ಪೂಜಾರಿ ಎದುರಿಗೆ ಬರ್ತಾನೆ. ಏನಮ್ಮ ನೀವು, ನಿಮ್ಮನ್ನು ಬರ್ಬೇಡ ಅಂತ ಹೇಳಿದ್ನಲ್ಲ. ಈ ದಿನ ನೀವು ಬಂದಿದ್ದೇ ಅಲ್ಲದೆ ನಿಮ್ಮ ಸೊಸೆಂದ್ರನ್ ಕೂಡ ಕಳ್ಸಿದ್ದೀರಾ. ಅವರೇನೋ ಇಲ್ಲಿ ಬಂದು ಜಗಳ ಆಡ್ತಾ ಇದ್ದಾರೆ.
ಇಂಥ ತಗದೆ ನಮ್ ಗುಡಿಯೊಳಗೆ ಅಗತ್ಯನಾ ಅಮ್ಮ? ಏನಾಯ್ತು ಪೂಜಾರಿ ಅವ್ರೆ, ಅವ್ರೇನಕ್ ಬಂದಿದ್ದಾರೆ ಇಲ್ಲಿಗೆ? ಗುಡಿ ಆದ್ರಿಂದ ಬಂದಿದ್ದಾರೆ. ದಿನವೂ ಬರ್ತಿರಲ್ಲ, ಆದ್ರೆ ನಿಮ್ ಸೊಸೆಂದ್ರ ಏನೋ ಮೊದ್ಲು ನನ್ನ ಹೆಸರಿನ ಮೇಲೆ ಅರ್ಚನೆ ಮಾಡಿ ಅಂತ, ಇಲ್ಲ ನನ್ನ ಹೆಸರ ಮೇಲೆ ಅರ್ಚನೆ ಮಾಡು ಅಂತ ಪೈಪೋಟಿ ಹಿಡಿದು ಜಗಳ ಮಾಡ್ತಾ ಇದ್ದಾರೆ. ಕ್ಷಮಿಸಿ ಪೂಜಾರಿ ಅವ್ರೆ, ನಾನೀಗ ಅಲ್ಲಿಗೆ ಹೋದ್ರೆ ಆ ಜಗಳ ಇನ್ನೊಂದಷ್ಟು ಹೆಚ್ಚಾಗುತ್ತೆ. ನೀವೇ ಹೋಗಿ ಅವ್ರ ಹತ್ರ ನಿಮ್ಮ ಅತ್ತೆ ತಲೆ ತಿರುಗಿ ಬಿದ್ದೋಗಿದ್ದಾರೆ ಅಂತ ಹೇಳಿ ಅವರು ಜಗಳ ನಿಲ್ಸಿ ಓಡ್ ಬರ್ತಾರೆ. ಹಾಗೆ ಅಮ್ಮ, ಹಾಗೆ ಪೂಜಾರಿ ಸೊಸೆಯಂದಿರ ಹತ್ರ ಹೋಗಿ ವಿಷಯ ಹೇಳುತ್ತಾನೆ. ಸೊಸೆಯಂದಿರ ಯಾರು ಪೂಜಾರಿ ಮಾತನ್ನೇ ಹಚ್ಕೊಳ್ಳೋದಿಲ್ಲ. ಇನ್ನು ಶಾರದಳೆ ಅವರ ಹತ್ರ ಹೋಗ್ತಾಳೆ. ಶಾರದಳನ್ನು ನೋಡುತ್ತಾಳೆ. ನೋಡಿ ಅತ್ತೆ, ನಾನು ಧನವಂತಳು, ನನಗಿರುವಷ್ಟು ದುಡ್ಡು ನಿಮ್ಮಿಬ್ಬರು ಸೊಸೆಯಂದ್ರಿಗೂ ಇಲ್ಲ. ಆದ್ರಿಂದ ನಾನೇ ಮೊದಲು ಅರ್ಚನೆ ಮಾಡ್ಕೋಬೇಕು. ಆದ್ರೆ ಅವರು ಮಾತ್ರ ನನ್ನ ಅರ್ಚನೆನ ನಿಲ್ಲಿಸ್ತಾ ಇದ್ದಾರೆ. ನೋಡ್ರಮ್ಮ, ಮನೆ ಕೊಚ್ಚೆ ಹೊರಗಡೆ ಬರಬಾರ್ದು. ಮನೆಯಲ್ಲಿ ನೀವು ಜಗಳ ಮಾಡೋದು ಸಾಕು. ನಿಮ್ಮ ತಗಾದ ತೀರ್ಸೋದಕ್ಕೆ ನಾನಿದ್ದೀನಲ್ಲ, ಮನೆಗೆ ಹೋಗೋಣ ಬನ್ನಿ, ಇಲ್ಲಿ ಜಗಳ ಮಾಡಬೇಡಿ ಎಂದು ಶಾರದಾ ಸೊಸೆಯಂದ್ರನ್ನು ಮನೆಗೆ ಹೋಗುವಂತ ಹೇಳುತ್ತಾಳೆ. ಇನ್ನು ಎಲ್ಲರೂ ಜಗಳ ನಿಲ್ಲಿಸಿ ಮನೆಗೆ ಬರುತ್ತಾರೆ. ಮನೆಗೆ ಹೋಗುತ್ತಲೇ ಶಾರದಾ ಎಲ್ಲರ ಮೇಲೆ ಅರಚುತ್ತಾಳೆ. ಏನ್ರಮ್ಮ ನೀವು, ದಿನಕ್ಕೂ ನಿಮ್ಮ ಜಗಳ ಹೆಚ್ಚಾಗಿ ಹೋಗ್ತಾ ಇದೆ. ನಾನು ಸಹಿಸಲಾರದೆ ಹೋಗ್ತಾ ಇದ್ದೀನಿ. ಎಲ್ರು ಸೊಸೆಯಂದ್ರಿಗೆ ಕ್ರಮಶಿಕ್ಷಣ ಇಲ್ಲ ಅಂತಿದ್ದಾರೆ. ನನ್ನಿಂದೇನೋ ಆಗ್ತಾ ಇಲ್ಲ. ಈ ದಿನ ರಾತ್ರಿಗೆ ನಾನು ನಿಮ್ ಬಗ್ಗೆ ನಿಮ್ ಗಂಡಂದಿರ ಹತ್ರ ಮಾತಾಡ್ತೀನಿ. ಇನ್ನು ನನ್ನಿಂದ ಆಗಲ್ಲ, ತಡಿಲಾರ್ದೆ ಹೋಗ್ತಾ ಇದ್ದೀನಮ್ಮ. ನಾನು ನಿಮ್ಮ ಜಗಳ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಎಂದು ಶಾರದಾ ಅನ್ನುತ್ತಲೇ ಸೊಸೆಯಂದ್ರು ಇನ್ನೇನು ಮಾತನಾಡದೆ ಮೌನವಾಗಿದ್ದು ಬಿಡುತ್ತಾರೆ. ಆ ದಿನ ರಾತ್ರಿ ಶಾರದಳ ಮಕ್ಕಳು ರಮೇಶ್, ಅರವಿಂದ್, ವಾಸು ಬರುತ್ತಾನೆ. ಅವರನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಶಾರದಾ. ಅಮ್ಮ, ಹಾಗ ಅಳ್ಬೇಡಮ್ಮ, ನೀನ್ ಹಾಗೆ ಹತ್ರೆ ನಾವು ತಡಿಲಾರೆ. ಏ ಮಗನೇ, ನನ್ನಿಂದ ಆಗ್ತಾ ಇಲ್ವೋ? ತಡಿಲಾರ್ದೆ ಹೋಗ್ತಾ ಇದೀನೋ? ನಿಮ್ ಹೆಂಡತಿರಿನ ನೀವೇ ಹಿಡಿತದಲ್ಲಿ ಇಟ್ಕೊಳ್ಳಿ. ಊರೆಲ್ಲ ನಗೆ ಪಾಟಲಾಗಿ ಹೋಗಿದ್ದೀವಿ. ನಾನೀ ಮನೇಲಿ ಇರಲ್ಲ ಕಣೋ. ಅಮ್ಮ, ನಾನ್ ಮಾತಾಡ್ತೀನಮ್ಮ, ಇನ್ನು ನಿನ್ಗೆ ಯಾವ ಕಷ್ಟನೂ ಬರೋದಕ್ ಬಿಡಲ್ಲ. ಇದು ನಿನ್ ಮನೆ ಅಮ್ಮ, ನೀನೇನಕ್ಕೆ ಹೊರಟೋಗ್ಬೇಕು? ಬೇಕು ಅಂದ್ರೆ ಅವ್ರನ್ನೇ ಮನೆಯಿಂದ ತಳ್ತೀವಿ. ಅಂತ ಕೆಲ್ಸ ಮಾತ್ರ ಮಾಡ್ಬೇಡ್ರು. ಮೊದ್ಲು ನೀವು ನಿಮ್ಮ ಹೆಂಡತಿ ಹತ್ರ ಮಾತಾಡಿ. ಹಾಗೆ ಶಾರದಾ ಹೇಳುತ್ತಲೇ ಆ ರಾತ್ರಿ ಎಲ್ಲ ರೂಮಿನಿಂದಲೂ ದೊಡ್ಡ ದೊಡ್ಡದಾಗಿ ಜಗಳ ಕೇಳುತ್ತೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಶಾರದಳ ಮುಂದೆ ಸೊಸೆಂದಿರೆಲ್ಲರೂ ಬಂದು ನಿಲ್ಲುತ್ತಾರೆ. ತಮ್ಮ ಅತ್ತೆಯನ್ನು ನೋಡಿ, ಕ್ಷಮಿಸ್ಬಿಡಿ ಅತ್ತೆ, ಇನ್ಮೇಲಿಂದ ಇನ್ಯಾವ ಕಷ್ಟನೂ ಕೊಡಲ್ಲ ಅತ್ತೆ. ನಿಮ್ಗೆ ಯಾವ ಸಮಸ್ಯೆ ಬಾರದ ಹಾಗೆ ನೋಡ್ತೀವಿ ಅತ್ತೆ. ನಿಮ್ಮಲ್ಲಿ ಬದಲಾವಣೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ. ಬಹಳ ಸಂತೋಷ ಎಂದು ಎಲ್ಲರೂ ಹೇಳಿದ ಮಾತನ್ನ ಕೇಳಿ ಸಂತೋಷಿಸುತ್ತಾಳೆ ಶಾರದಾ. ಇನ್ನು ಸ್ವಲ್ಪ ಪ್ರಶಾಂತವಾಗಿರುತ್ತಾ ಗುಡಿಗೆ ಹೋಗುತ್ತಾಳೆ. ಮಕ್ಕಳೇಮೋ ಕೆಲಸಕ್ಕೆ ಹೋಗುತ್ತಾರೆ. ಇನ್ನು ಆಗಲೇ ಬೀದಿಯಲ್ಲೇ ಹೋಗ್ತಾ ಇರೋ ಶಾರದಂಗೆ ದೊಡ್ಡ ದೊಡ್ಡದಾಗಿ ಅರ್ಚಟೆ ಕೇಳುತ್ತೆ. ಏನೋ ಅಂತ ತಿರುಗಿ ನೋಡ್ತಾಳೆ. ತಿರುಗಿ ನೋಡುವ ಹೊತ್ತಿಗೆ ಬೀದಿಯಲ್ಲಿ 3 ಸೊಸೆಂದಿರು ಒಬ್ಬರ ಜುಟ್ಟು ಮತ್ತೊಬ್ಬರು ಹಿಡ್ಕೊಂಡು ಜಗಳವಾಡ್ತಾ ಇರ್ತಾರೆ. ಶಾರದಾ ಓಡ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಅಮ್ಮ, ಇದುವರೆಗೆ ನನಗೆ ಹೊಡೆದಾಡ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವೋ, ಮತ್ತೇನಾಯ್ತಮ್ಮ? ಅತ್ತೆ, ನಾನು ಮಾಯಲಾಡಿ ಅಂತೆ, ತಿರುಗುಪೋತಿ ಅಂತ ಪಕ್ಕದ ಮನೆ ಪವಿತ್ರ ಅಂತ ಹೇಳಿದಾಳೆ. ಆ ಪವಿತ್ರ ಏನೋ ನನ್ನ ನೋಡಿ ಹಲ್ ಕಿರ್ಕೊಂಡು ನಗ್ತಾ ಇದ್ದಾಳೆ. ಹೀಗ್ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ ಅತ್ತೆ. ಹೌದೇ, ನೀನು ಮಾಯಲಾಡಿ ತಿರುಗುಪೋತಿ, ಆ ವಿಷಯ ಊರಿಗೆಲ್ಲ ಗೊತ್ತಲ್ಲ. ದೊಡ್ಡ ಸೊಸೆ ಅಂತ ಅಜಮಾಯಿಷಿ ಚಾಲಿಸ್ತ್ಯಾ ನೀನು. ನಮ್ಮನ್ನೊಂಥರ, ನಿನ್ನ ದೊಡ್ಡ ಸೊಸೆನ ಮತ್ತೊಂಥರ ನೋಡ್ತೀರಾ. ನಾವೇನ್ ಪಾಪ ಮಾಡಿದೀವಿ ಅತ್ತೆ? ನಮ್ಮನ್ನೇನಕ್ಕೆ ನೀವು ಬೇರೆಯಾಗಿ ನೋಡ್ತೀರಾ? ನೋಡಿ, ನಾನು ನಿಮ್ ತಂಟೆಗೆ ಬರ್ಲಿಲ್ವಲ್ಲ, ಆದ್ರೂ ನನ್ ಬಗ್ಗೆ ತಪ್ಪಾಗಿ ಯಾಕೆ ಮಾತಾಡ್ತಾ ಇದ್ದೀರಾ? ನಾನು ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ನೀವಂತೂ ನನ್ ಬಗ್ಗೆ ಮಾತಾಡ್ಬೇಡಿ ಅಂತ ನೀವೇ ಹೇಳಿಯತ್ತೆ. ನಿಲ್ಲಿಸ್ರಮ್ಮ, ನಿಲ್ಲಿಸಿ. ಶಾರದಾ ಹಾಗೆ ಎಷ್ಟು ಹೊತ್ತು ಹೇಳಿದ್ರು ಸೊಸೆಂದ್ರು ಮಾತ್ರ ಹಚ್ಚಿಕೊಳ್ಳದೆ ಅವರ ಪಾಡಿಗೆ ಅವರು ಜಗಳವಾಡ್ತಾನೆ ಇರ್ತಾರೆ. ಇನ್ನು ಆ ಕಡೆ ಹೋಗ್ತಾ ಇರುವ ಪೂಜಾರಿ ಶಾರದಳನ್ನು ನೋಡಿ, ನೋಡಮ್ಮ, ಪ್ರಶಾಂತತೆ ಇಲ್ಲದ ಜಾಗದಲ್ಲಿ ಹೆಚ್ಚೊತ್ತಿರಬಾರ್ದು. ಜೀವನ ಬಹಳ ವಿಚಿತ್ರವಾಗಿರೋದು. ನಾವೇನ್ ಅಂದ್ಕೋತೀವೋ ಅದು ನಡೆಯದ ಹಾಗಾಗುತ್ತೆ. ನಾನು ನಿಮ್ಮ ಒಳದಕ್ಕೆ ಹೇಳ್ತಾ ಇದ್ದೀನಿ, ಈ ವಯಸ್ಸಲ್ಲಿ ನಿಮ್ಗೆ ಪ್ರಶಾಂತತೆ ಬಹಳ ಅಗತ್ಯ. ಆದರೆ ಅದು ನಿಮಗೆ ಇಲ್ಲದಾಗಿ ಹೋಗ್ತಾ ಇದೆ. ಹಾಗೆ ಪೂಜಾರಿ ಅನ್ನುತ್ತಲೇ ಶಾರದಾ ಆಲೋಚನೆಯಲ್ಲಿ ಬೀಳುತ್ತಾಳೆ. ಸೊಸೆಯರನ್ನು ಹಚ್ಚಿಕೊಳ್ಳದೆ ಮನೆಯೊಳಗೆ ಹೋಗಿ ತನ್ನ ಬಟ್ಟೆಯನ್ನು ಜೋಡಿಸ್ಕೋತಾಳೆ. ಸೊಸೆಂದ್ರ ಪಾಡಿಗೆ ಸೊಸೆಂದ್ರು ಜಗಳವಾಡ್ತಾನೆ ಇರ್ತಾರೆ. ಶಾರದಾ ಮಾತ್ರ ಅದೇನೋ ಹಚ್ಚಿಕೊಳ್ಳದೆ ತನ್ನ ಪಾಡಿಗೆ ತಾನು ಅಲ್ಲಿಂದ ಹೊರಡುತ್ತಾಳೆ. ಆ ಜಗಳವೆಲ್ಲ ಸದ್ದಡಗಿದ ನಂತರ ಸೊಸೆಂದ್ರು ಮನೆಯೊಳಗೆ ಹೋಗಿ ನೋಡಿದ್ರೆ ಅಲ್ಲೊಂದು ಚೀಟಿ ಇರುತ್ತೆ. ಆ ಚೀಟಿ ತೆಗೆದುಕೊಂಡು ಅನಾಮಿಕ ಅದರಲ್ಲಿ ಏನಿದೆಯೋ ಓದ್ತಾಳೆ. ಇಷ್ಟು ದಿನವೂ ನನ್ನ ಕುಟುಂಬ ಒಂದು ಅಂದವಾದ ಕುಟುಂಬ ಅಂದ್ಕೊಂಡೆ, ಆದರೆ ಅದು ತಪ್ಪು ಅಂತ ತಿಳಿತು. ಎಲ್ಲರೂ ನನ್ನ ಕುಟುಂಬನ ತಗಾದೆ ಕುಟುಂಬ ಅಂತಾರೆ. ಸೊಸೆಂದ್ರ ಜಗಳವನ್ನು ತೀರಿಸ್ತಾ ಈಗ ನಾನು ಇರಲಾರೆ. ಎಲ್ರೂ ಇದ್ರು ಅನಾಥಳಾಗಿ ಬದಲಾಗಿ ಹೊಸ ಜೀವನವನ್ನು ಕಳಿಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಬರ್ತೀನಿ ಎಂದು ಅನಾಮಿಕಾ ಪತ್ರ ಓದುವುದು ನಿಲ್ಲುತ್ತದೆ. ಎಲ್ರೂ ಒಬ್ರು ಮುಖವನ್ನು ಒಬ್ರು ನೋಡ್ಕೊಂಡು ಅಳ್ತಾರೆ. ತಮ್ಮ ಅತ್ತೆ ಶಾರದಾ ಮನೆಯಿಂದ ಹೊರಟು ಹೋಗಿದ್ದಕ್ಕೆ ದುಃಖ ಪಡುತ್ತಾರೆ. ತಮಗೆ ದೊಡ್ಡ ದಿಕ್ಕು ಇಲ್ಲ ಅಂತ ಅಳುತ್ತಾ ಅತ್ತೆಯನ್ನು ಹುಡುಕುತ್ತಾ
ತಲೆಗೊಂದು ದಿಕ್ಕು ಓಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.